ನಮಸ್ತೆ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ತುಂಬಾನೇ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಸೌಮ್ಯಶ್ರೀ ಕನ್ನಡ ವ್ಲಾಗ್ಸ್. ನಾನು ಈ ವಿಡಿಯೋದಲ್ಲಿ ನಾವು ಡಿಮಾರ್ಟ್ಗೆ ಹೋಗಿದ್ವಿ, ಮತ್ತೆ ಬಳೆ ಎಲ್ಲ ತರಬೇಕಿತ್ತು. ಸೊ ಬಳೆ ಎಲ್ಲ ತಂದಿದ್ವಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಯಾವ್ಯಾವ ಥರ ಬಳೆ ತಂದಿದ್ದೀನಿ, ಮತ್ತೆ ಅದಾದಮೇಲೆ ಡಿಮಾರ್ಟಲ್ಲಿ ಏನೇನು ತಂದಿದ್ದೀನಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಇನ್ನೊಂದು ಗುಡ್ ನ್ಯೂಸು ಇದೆ, ಅದನ್ನು ನೀವು ವಿಡಿಯೋನ ಎಂಡ್ ತನಕ ನೋಡಿದ್ರೆ ಹೇಳ್ತೀನಿ. ಮತ್ತೆ ನೀವು ಆಲ್ರೆಡಿ ತಮ್ನೈನಲ್ಲಿ ನೋಡ್ಬಿಟ್ಟಿರ್ತೀರಾ, ಬಟ್ ಆದ್ರೂ ವಿಡಿಯೋ ಕೊನೆ ತನಕ ನೋಡಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ, ಇನ್ನೂ ಹೆಚ್ಚು ಕಂಟೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಡಿಮಾರ್ಟಲ್ಲಿ ನಾನು ಏನು ತಗೊಬಂದೆ ಅಂತಂದರೆ ಬಾಟಲು. ನನಗೆ ಆ್ಯಕ್ಚುಲಿ ತುಂಬ ಬಾಟಲ್ ಕಲೆಕ್ಷನ್ಸ್ ಇಷ್ಟ. ಸೊ ಆದ್ರೂ ಇತ್ತು ಆಲ್ರೆಡಿ ನನ್ನ ಹತ್ರ, ಬಟ್ ಅದರದ್ದು ಇದು ಈ ಥರ ಹ್ಯಾಂಡಲ್ ಬರುತ್ತಲ್ಲ, ಈ ಥರ ಹ್ಯಾಂಡಲ್ಲು ಕಿತ್ತೋಗಿತ್ತು. ಸೊ ಅದಕ್ಕೋಸ್ಕರ ಇನ್ನೊಂದು ತಗೊಬಂದೆ. ಈ ಬಾಟಲ್ ತಗೊಬಂದೆ ನಾನು ಡಿಮಾರ್ಟಲ್ಲಿ. ನೋಡಿರ್ತೀರ ನೀವು ಯಾರಾದರೂ ಡಿಮಾರ್ಟ್ಗೆ ಹೋಗಿದ್ರೆ. ಸೊ ಈ ಬಾಟಲ್ಗೆ ನಾನು ಕೊಟ್ಟಿದ್ದು 199 ರುಪೀಸು. ತುಂಬ ಸ್ಟ್ರಾಂಗ್ ಆಗಿದೆ ಮತ್ತು ಚೆನ್ನಾಗೂ ಇದೆ. ಇಲ್ಲಿ ಓಪನಿಂಗ್ ಇರುತ್ತೆ, ಮತ್ತು ತುಂಬಿಸ್ಬೇಕಾದ್ರೆ ಕ್ಲೀನ್ ಮಾಡಬೇಕಾದ್ರೆ ಇದನ್ನು ತೆಗೆದು ಕ್ಲೀನ್ ಮಾಡ್ಕೋಬೋದು. ಲಾಸ್ಟ್ ಟೈಮ್ ಆಲ್ರೆಡಿ 1 ವೀಕ್ ಹಿಂದೆನೇ ಡಿಮಾರ್ಟ್ಗೆ ಹೋಗಿದ್ದು ಬಂದ್ವಿ. ಎಲ್ಲ 2 ತಿಂಗಳಷ್ಟು ರೇಷನ್ನು ಎಲ್ಲ ತಂದ್ಬಿಟ್ವಿ. ಸೊ ಈಗ ನಾನು ಏನಿದ್ರು ಒಂದು 4-5 ಐಟಮ್ ತಂದೆ ಅಷ್ಟೇ ಡಿಮಾರ್ಟಿಂದ, ಜಾಸ್ತಿ ಏನು ತರಕ್ಕೆ ಹೋಗಲಿಲ್ಲ. ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು ಬ್ಯಾಂಗಲ್ಸ್ ತಗೋಬೇಕು ಅಂತೇಳಿ. ಹಂಗೇನೆ ಡಿಮಾರ್ಟ್ಗೆ ಹೋಗಿದ್ದು ಬರೋಣ ಅಂತೇಳಿ ಡಿಮಾರ್ಟ್ಗೆ ಹೋಗ್ಬಿಟ್ಟು ಬಂದ್ವಿ. ನನ್ನ ಸಿಸ್ಟರ್ ಎಲ್ಲ ಕರ್ಟನ್ ಎಲ್ಲ ತಗೋಬೇಕಿತ್ತಂತೆ ಮನೆಗೆ. ಸೊ ಅವರು ನಾನು ಇಬ್ಬರು ಗಾಡೀಲೇ ಹೋಗಿದ್ದಿದ್ದು. ನಾನು ಯಾವ್ಯಾವುದು ವೀಡಿಯೋ ಹಾಕಿದ್ದೀನಲ್ಲ ಕ್ಲಿಪ್ಪಿಂಗ್ಸು, ಗಾಡಿ ಓಡಿಸೋದು ಅದೆಲ್ಲ ಅವರೇ ಮಾಡಿರೋದು ವೀಡಿಯೋಸ್ ಎಲ್ಲ. ನಾನು ಗಾಡಿ ಓಡಿಸ್ತಾ ಇದ್ರೆ ಅವರೇ ವಿಡಿಯೋ ಮಾಡಿರೋದು. ಮತ್ತು ನೆಕ್ಸ್ಟ್ ಬಾಟಲ್ ಇದು ನನ್ನ ಮಗಳಿಗೆ ತಗೊಬಂದೆ. ಈ ಬಾಟಲ್ ಅಷ್ಟೇ ಸೇಮ್ ನಾನು ತೋರಿಸಿದ್ನಲ್ಲ ಅದೇ ಥರ ಲಿಡ್ ಓಪನಿಂಗು ಪ್ಲಸ್ ಇಲ್ಲಿದೆ, ಬಟ್ ಪ್ಲಸ್ ಮತ್ತು ಇದಿದೆ ಹ್ಯಾಂಗ್ ಹೋಲ್ಡರ್ ಇದೆ. ಇದಕ್ಕೂ ಅಷ್ಟೇ 199 ಕೊಟ್ಟೆ. ಅದೇ ದೊಡ್ಡದೇ ತಗೋಬೋದಿತ್ತು 199ಗೆ. ನೋಡಿ ಕಂಪ್ಯಾರಿಸನು 199 ಇದೂ, ಬಟ್ ಇದು ತುಂಬ ಸ್ಟ್ರಾಂಗ್ ಇದೆ. ಇಷ್ಟು ಚಿಕ್ಕದಿದ್ರು BPA ಫ್ರೀ ಅಂತ ಇದೇನು ಹಾಕಿಲ್ಲ ಆ ಥರ. ಬಟ್ ಇದು ತುಂಬ ಸ್ವಲ್ಪ ಸಾಫ್ಟ್, ಅಷ್ಟೊಂದಿಲ್ಲ. ಇದಕ್ಕಿಂತ ಇದು ಸ್ಟ್ರಾಂಗ್ ಇದೆ. ಲೆಂತ್ ನೋಡ್ತಾ ಇರ್ಬೋದು, ಎರಡಕ್ಕೂ 199, ಬಟ್ ತುಂಬ ಡಿಫ್ರೆನ್ಸ್ ಇದೆ. ಬಟ್ ಈ ಬಾಟಲು ನಾನು ಯಾಕೆ ತಗೊಳ್ಳಿಲ್ಲ ನನ್ನ ಮಗಳಿಗೆ ಅಂತಂದರೆ, ಅವಳು ಜಾಸ್ತಿ ನೀರು ತೊಗೊಂಡೋದ್ರೆ ಪಾಪ ವೆಯ್ಟ್ ಆಗುತ್ತಲ್ಲ. ಸೊ ಅದಕ್ಕೋಸ್ಕರ ಚಿಕ್ಕದೇ ತೊಗೊಂಡಿದ್ದೀನಿ. ಸ್ಕೂಲಲ್ಲಿ ಹೆಂಗಿದ್ರು ನೀರು ಇರುತ್ತಲ್ಲ, ಬೇಕಾದ್ರೆ ತುಂಬಿಸ್ಕೊತಾಳೆ ಅಂತೇಳಿ. ಈ ಬಾಟಲ್ ಇರೋ ನೀರನ್ನೇ ನಿಜವಾಗ್ಲೂ ಅವಳು ಖಾಲಿ ಮಾಡ್ಕೊಂಡು ಬರೋದೇನೆ ಹೆಚ್ಚು ನನಗೆ, ಅದಕ್ಕೋಸ್ಕರ. ಮತ್ತು ಅದಾದಮೇಲೆ ಈ ಥರ ಲಿಡ್ ಇರೋವಂಥದ್ದು ಕಾಫಿ ಕಪ್ ಥರ ಒಂದು ತಗೊಂಡೆ. ತುಂಬ ಚೆನ್ನಾಗಿತ್ತು. ನಾನು ತುಂಬ ದಿನದಿಂದ ಹುಡುಕ್ತಿದ್ದೆ. ಲಾಸ್ಟ್ ಟೈಮ್ ಡಿಮಾರ್ಟ್ಗೆ ಹೋಗಿದ್ದಾಗಲೇ ಹುಡುಕ್ದೆ, ಅವಾಗ ಸಿಕ್ಕಿರಲಿಲ್ಲ ನನಗೆ. ಈ ಸತಿ ಮೇ ಬಿ ಇತ್ತೇನೋ, ನಾನು ಡೀಟೇಲಾಗಿ ನೋಡಿರಲಿಲ್ಲ. ಈ ಸತಿ ಸುಮ್ಮನೆ ಹಂಗೆ ಜನರಲಾಗಿ. ಲಾಸ್ಟ್ ಟೈಮ್ ಏನಂತಂದರೆ ಬರೀ ರೇಷನ್ ಬಗ್ಗೆನೇ ಕಾನ್ಸಂಟ್ರೇಷನ್ ಇತ್ತು, ಅದೇ ಫಸ್ಟು ಎಲ್ಲ ಮುಗಿಸ್ಬೇಕು, ಅದಾದಮೇಲೆ ಬೇರೆದು ಅಂತೇಳಿ. ಬಟ್ ಅವಾಗ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡೋಕ್ಕಾಗಿರಲಿಲ್ಲ. ಬಟ್ ನನ್ನ ಮಗಳೂ ತುಂಬ ಹಿಂಸೆ ಕೊಡ್ತಾಯಿದ್ಲು, ಹೋಗೋಣ ಮನೆಗೆ ಅಂಥೇಳಿ. ಸೊ ಅದಕ್ಕೆ ಈ ಸತಿ ತಗೊಂಡೆ. ಇದು ನೋಡ್ತಾ ಇರ್ಬೋದು, ಡಿಸೈನ್ ಮಾತ್ರ ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯ್ತಿದ್ದು. ಬಟ್ ಇಲ್ಲಿ ಲಿಡ್ ಇದೆಯಲ್ಲ, ಇದಕ್ಕಿಲ್ಲಿ ಓಪನಿಂಗ್ ಇದೆ. ನನಗೆ ಆಫೀಸಲ್ಲಿ ಕಾಫಿ ಟೀ ಕುಡಿಯೋದಕ್ಕೆ ಬೇಕಾಗಿತ್ತು ಒಂದು ಕಪ್ಪು. ನನ್ನ ಕೊಲ್ಲಿಗೊಬ್ರು ಸಜೆಸ್ಟ್ ಮಾಡಿದರು, ಈ ಥರ ತಂದಿಟ್ಕೊಳ್ಳಿ ಅಕ್ಕ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಹುಡುಕ್ತಾನೆ ಇದ್ದೆ, ಬಟ್ ಸಿಕ್ತು. ಸೆರಾಮಿಕ್, ಇದು ಪ್ಲಾಸ್ಟಿಕ್ ಅಲ್ಲ, ಸೆರಾಮಿಕ್ದು. ತುಂಬ ಚೆನ್ನಾಗಿದೆ. ಇದಕ್ಕೆ ನಾನು ಕೊಟ್ಟ ಪ್ರೈಸು ನೋಡ್ತಾ ಇರ್ಬೋದು 169 ರುಪೀಸು. ವರ್ತ್ ಅನ್ನಿಸ್ತು ಸೆರಾಮಿಕ್ದು. ಬಟ್ ಬಿದ್ದರೆ ಹೊಡೆದೋಗುತ್ತೆ ಅನಿಸುತ್ತೆ, ಬಟ್ ಆ ಥರ ಬಿಡೋ ಥರ ನಾನೇನು ನೋಡ್ಕೊಳ್ಳಲ್ಲ, ತುಂಬ ಕೇರ್ಫುಲ್ಲಾಗಿ ನೋಡ್ಕೊತೀನಿ. ನಂದು ಚಿಕ್ಕ ವಸ್ತುನೇ ಆದ್ರೂ, ಒಂದು ಕ್ಲಿಪ್ಪೇ ಆದ್ರೂ ನಾನು ತುಂಬ ಕೇರ್ಫುಲ್ಲಾಗಿ ನೋಡ್ಕೊತೀನಿ. ಮತ್ತು ಇನ್ನೊಂದು ಗುಡ್ ನ್ಯೂಸ್ ಇದೆ, ಅದೇನಂತಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ, ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಅಂತ. ಮತ್ತು ನಂದು ಇನ್ನೊಂದು ಮೆಮೊರಿ ಇದೆ, ಅದೇನಂತಂದರೆ ತೋರಿಸ್ತೀನಿ ನೋಡಿ. ಇದೇ ನನ್ನ ಮೆಮೊರಿ. ನೋಡ್ತಾ ಇರ್ಬೋದು, ನಮ್ಮಪ್ಪ ನನಗೆ ನಾನು ಚಿಕ್ಕವಳಿದ್ದಾಗ ಅಂತ ಅನಿಸುತ್ತೆ, ಮೀನ್ಸ್ ಒಂದು 6-7 ಇಯರ್ಸ್, ನನ್ನ ಮಗಳ ಥರನೇ ಇದ್ದಿದ್ದು, ಫಸ್ಟ್ ಸ್ಟ್ಯಾಂಡರ್ಡು. ಆವಾಗ ತಂದುಕೊಟ್ಟಿದ್ದು ಅಂಬ್ರೆಲಾ ಇದು. ನಾನು ಇನ್ನೂ ಜೋಪಾನವಾಗಿ ಇಟ್ಕೊಂಡಿದ್ದೀನಿ. ನಿಜವಾಗ್ಲೂ ನನಗಂತೂ ಒಂದೊಂದು ಚಿಕ್ಕ ವಸ್ತುನೂ ಅಷ್ಟೇ ನಾನು ತುಂಬ ಜೋಪಾನ ಮಾಡ್ತೀನಿ. ನನ್ನ ಮಗಳ ವಿಷಯದಲ್ಲೂ ಹಾಗೇನೆ. ನಮ್ಮದು ಮೀನ್ಸ್ ನಮ್ಮದು ಅಂತಂದರೆ ನಂದು, ನನ್ನ ಗಂಡಂದು, ನನ್ನ ಮಗಳದು ಅಂತ ವಿಷಯ ಬಂದರೆ ನಾನು ಯಾರಿಗೂ ಬಿಟ್ಕೊಡೋಕೆ ಇಷ್ಟಪಡಲ್ಲ. ಅದನ್ನು ನಾನು ಅಷ್ಟೊಂದು ತುಂಬ ಜನ ಸೆಲ್ಫಿಶ್ ಅಂತ ಅನ್ಕೊಂತಾರೆ. ಸೆಲ್ಫಿಶ್ ಅಂತಂದ್ರೂ ಪರವಾಗಿಲ್ಲ, ಬಟ್ ನನಗೆ ಅದು ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿರುತ್ತೆ. ನಮ್ಮ ಪ್ರಾಡಕ್ಟ್ನ
ಏನೇ ಆಗಿರ್ಬೋದು ಅದನ್ನ ನಮ್ಮ 3 ಜನ ಬಿಟ್ಟು ಬೇರೆ ಯಾರು ಯೂಸ್ ಮಾಡಬಾರ್ದು, ಆ ಥರ ಮೆಂಟಾಲಿಟಿ ನನಗೆ. ಇವಾಗಲೂ ಅಷ್ಟೇ ಅದೇ ಥರನೇ. ನಾನು ಎಲ್ಲರ ಜೊತೆಲೂ ಅಡ್ಜಸ್ಟ್ ಆಗೋದೂ ತುಂಬ ಕಷ್ಟ, ಎಲ್ಲರೂ ಅಡ್ಜಸ್ಟ್ ಆಗಲ್ಲ ಅಷ್ಟೊಂದು. ಇಲ್ಲಿ ತನಕನೂ ಅಷ್ಟೇ ನನಗೆ ಯಾರು ಅಷ್ಟೊಂದು ಬೆಸ್ಟ್ ಫ್ರೆಂಡ್ ಅನ್ನೋ ಥರ ಯಾರೂ ಇಲ್ಲ. ಇಲ್ಲಿ ತನಕನೂ ಅಷ್ಟೇ ನನಗೆ ಅಡ್ಜಸ್ಟ್ ಆಗೋರು ತುಂಬ ಕಡಿಮೆ, ಮತ್ತು ಬೆಸ್ಟ್ ಫ್ರೆಂಡ್ ಅನ್ನೋರು ಅಷ್ಟೇ ಅಷ್ಟೊಂದು ಜನ ಯಾರೂ ಇಲ್ಲ. ನನಗೆ ಯಾವಾಗಲೂ ನನಗನ್ಸುತ್ತೆ ನಮ್ಮ ಅಪ್ಪನೇ ಬೆಸ್ಟ್ ಫ್ರೆಂಡ್ ಅನಿಸುತ್ತೆ ಅಂತ. ನಿಜವಾಗ್ಲೂ ಇದನ್ನು ನೋಡಿದಾಗೆಲ್ಲ ನನಗೆ ನನ್ನ ಚಿಕ್ಕ ವಯಸ್ಸಲ್ಲಿ ಮಳೆ ಬರುತ್ತೆ ಅಪ್ಪ ನನಗೆ ಛತ್ರಿ ಬೇಕು ಅಂದಾಗ ನಮ್ಮಪ್ಪ, ನಮ್ಮೂರಲ್ಲಿ ಟಿಬೆಟ್ ಕ್ಯಾಂಪ್ ಇದೆ, ನಾನು ಊರಿಗೆ ಹೋದರೆ ತೋರಿಸ್ತೀನಿ ಅದನ್ನು. ಟಿಬೆಟ್ ಕ್ಯಾಂಪ್ದು ಸೆಟಲ್ಮೆಂಟ್ಸು, ಟೆಂಪಲ್ಸು ಎಲ್ಲ ಇದೆ. ಅವ್ರದ್ದು ರಿಚುವಲ್ಸ್ ಹೆಂಗಿರುತ್ತೆ, ಮತ್ತು ಕಲ್ಚರ್ ಹೆಂಗಿರುತ್ತೆ ಅವ್ರದ್ದು, ಮತ್ತು ಅವ್ರ ಮನೆ ಹೆಂಗಿರುತ್ತೆ ಎಲ್ಲನೂ ತೋರಿಸ್ತೀನಿ. ಊರಿಗೆ ಹೋಗೋ ಪ್ಲ್ಯಾನ್ ಇದೆ ನೆಕ್ಸ್ಟ್ ಮಂತಲ್ಲಿ. ಅದಕ್ಕೆ ಆವಾಗ ಅದನ್ನೆಲ್ಲ ಡೀಟೇಲಾಗಿ ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಎಲ್ಲಿಂದನೋ ಎಲ್ಲಿಗೋ ಮೈಂಡ್ ಡೈವರ್ಟ್ ಆಗ್ತಾ ಇದೆ ನಂದು. ನಿಜವಾಗ್ಲೂ ಇದನ್ನು ನಾನು ಎಷ್ಟು ವರ್ಷದಿಂದ ಇಟ್ಕೊಂಡಿದ್ದೀನಿ ಅಂತಂದರೆ ನನಗಿವಾಗ ಆಲ್ಮೋಸ್ಟ್ 31 ಇಯರ್ಸ್ ಅನಿಸುತ್ತೆ. 31 ಇಯರ್ಸ್ ಅಂದರೆ 6 ಇಯರ್ಸ್ ಇದ್ದಾಗ ತಗೊಂಡಿದ್ದು ನನಗೆ 6-7 ಇಯರ್ಸ್ ಅನಿಸುತ್ತೆ. 31ಅಲ್ಲಿ 6 ಇಯರ್ಸ್ ತೆಗೆದ್ರೂ 24 ಇಯರ್ಸ್ ಆಯಿತು ಈ ಅಂಬ್ರೆಲಾ ತಗೊಂಡು. ನಿಜವಾಗ್ಲೂ ಇನ್ನೂ ಹುಷಾರಾಗಿ ಇಟ್ಕೊಂಡಿದ್ದೀನಿ. ಬೇಜಾರಾಗುತ್ತೆ ನಮ್ಮಪ್ಪನ ನೆನೆಸ್ಕೊಂಡಾಗೆಲ್ಲ. ಬಟ್ ಅಷ್ಟೇ ಖುಷಿ ಅನಿಸುತ್ತೆ. ಏನಂತಂದರೆ ನಮ್ಮಪ್ಪ ಯಾರೇ ಎಷ್ಟೇ ಏನೇ ಹೇಳಿದ್ರು, ತುಂಬ ಜನ ಹೇಳಿದ್ರು ನಿನ್ನ ಮಗಳನ್ನ ಓದಿಸ್ಬೇಡ, ಅವಳು ಓಡೋಗ್ಬಿಡ್ತಾಳೆ, ಸರಿ ಇಲ್ಲ ಅವಳು ಹಂಗೆ ಹಿಂಗೆ ಅಂತ. ಬಟ್ ನನ್ನಪ್ಪ ನನಗೋಸ್ಕರ ನಂಬಿಕೆ ಇಟ್ಟು ಇಲ್ಲ ನನ್ನ ಮಗಳು ಓದ್ತಾಳೆ ಅಂತ ಓದಿಸಿದ್ರು. ಅದೇ ನಂಬಿಕೆನ ನಾನು ಉಳಿಸ್ಕೊಂಡು ನಾನು ಇವಾಗ ಮದುವೆ ಆಗಿದ್ದೀನಲ್ಲ, ನನ್ನ ಮದುವೆ ಆಗಿರೋದು ನನ್ನ ಇಷ್ಟದಂತೆಯೇ ಅವ್ರು ಮಾಡಿಕೊಟ್ಟಿರೋದು. ಮೀನ್ಸ್ ನಾನು ಹೋಗಿ ನಮ್ಮ ಅಪ್ಪ ಅಮ್ಮನಿಗೆ ಹೇಳಿದೆ ಈ ಥರ ನಾನು ಇಷ್ಟಪಟ್ಟಿದ್ದೀನಿ, ಈ ಥರ ಮಾಡ್ಕೋಬೇಕು ಅಂತಿದ್ದೀವಿ ಅಂತ ಹೇಳಿದೆ. ಮೀನ್ಸ್ ನಮ್ದೇನು ಲವ್ ಮ್ಯಾರೇಜ್ ಅಲ್ಲ, ಒಂಥರ ಮ್ಯಾಟ್ರಿಮೋನಿಯಲ್ಲಿ ಸರ್ಚ್ ಮಾಡಿ ಹಂಗೆ ಸಿಕ್ಕಿದ್ದು, ಲವ್ ಕಮ್ ಅರೇಂಜ್ ಥರನೇ. ಬಟ್ ಅವರು ಹೇಳಿದ ತಕ್ಷಣನೇ ಒಂದು ಮಾತು ಏನೂ ಕೇಳಿಲ್ಲ. ಸರಿ ಆಯಿತು ನಿನ್ನಿಷ್ಟನೇ ನಮ್ಮಿಷ್ಟ ಅಂತ ಹೇಳಿ ಒಪ್ಕೊಂಡ್ರು. ಯಾಕಂದರೆ ಬೇರೆಯವ್ರನ್ನ ನೋಡಿ ಅವಳ ಲೈಫ್ ಹಾಳಾಗೋದು ಬೇಡ, ಅವಳೇನು ಇಷ್ಟಪಟ್ಟಿದ್ದಾಳೋ ಮಾಡ್ಕೊಳ್ಳೋಣ, ಓದಿದ್ದಾಳೆ ಅಂತೇಳಿ ಮಾಡಿಕೊಟ್ರು. ನಿಜವಾಗ್ಲೂ ನಮ್ಮ ಅಪ್ಪ ಅಮ್ಮನೇ ಆಗ್ಬೋದು, ನಮ್ಮ ಅತ್ತೆ ಮಾವನೇ ಆಗ್ಬೋದು, ನಮ್ಮ ಹಸ್ಬೆಂಡ್ ಆಗ್ಬೋದು, ಎಲ್ಲರೂ ಒಳ್ಳೆಯವರೇನೆ. ಕಾರಣಾಂತರಗಳಿಂದ ಏನಾದರೂ ಒಂದು ಸಿಚುವೇಶನ್ ಫ್ಯಾಮಿಲಿ ಅಂದಮೇಲೆ ಬಂದೇ ಬರುತ್ತಲ್ವ, ಅದಿದ್ದೇ ಇರುತ್ತೆ. ಅದು ಬಿಟ್ಟು ನಾನು ಯಾರನ್ನೂ ಕೆಟ್ಟವ್ರು ಅಂತ ಹೇಳಲ್ಲ, ಎಲ್ಲರೂ ಒಳ್ಳೆಯವರೇನೆ. ನಮ್ಮನೆಲ್ಲಂತೂ ನಿಜವಾಗ್ಲೂ ನಮ್ಮ ಅಪ್ಪ ಅಮ್ಮನ ಕಡೆ ಮತ್ತು ನಮ್ಮ ಅತ್ತೆ ಮಾವನ ಕಡೆ ಎಲ್ಲರೂ ಒಳ್ಳೆಯವರೇನೆ. ಇನ್ಕ್ಲೂಡಿಂಗ್ ನನ್ನ ಕೋ-ಸಿಸ್ಟರು ಇರ್ಬೋದು, ಅವರು ಬೇರೆಯವರ ಮನೆಯಿಂದ ಬಂದಿರೋರು, ಅಡ್ಜಸ್ಟ್ ಆಗಲ್ಲ, ಆ ಥರ ಏನೂ ಇಲ್ಲ. ನಾನು ಅವರು ನಿಜವಾಗ್ಲೂ ಸಿಸ್ಟರ್ಸ್ ಥರನೇ ಇದ್ದೀನಿ. ನೀವು ನೋಡಿರ್ಬೋದು ವ್ಲಾಗ್ಸಲ್ಲೆಲ್ಲ ನಾನು ಜಾಸ್ತಿ ಅವ್ರನ್ನ ಮಾತಾಡ್ಸಲ್ಲ, ಯಾಕಂತಂದರೆ ಅವ್ರೇನಾದರೂ ಬೇಜಾರು ಮಾಡ್ಕೊತಾರೇನೋ ವ್ಲಾಗಲ್ಲಿ ಅಂತ. ಬಟ್ ನೆಕ್ಸ್ಟ್ ವೀಡಿಯೋಸಿಂದ ಅವ್ರನ್ನೂ ಇನ್ಕ್ಲೂಡ್ ಮಾಡಿಕೊಂಡು ವಿಡಿಯೋ ಮಾಡ್ತೀನಿ. ಇಷ್ಟೇ ನನ್ನ ಫ್ಯಾಮಿಲಿ. ನಿಜವಾಗ್ಲೂ ಸಪೋರ್ಟಿವ್ ಫ್ಯಾಮಿಲಿನೇ ಎಲ್ಲರೂ. ನಮ್ಮ ಅತ್ತೆ ಮಾವ ನನ್ನ ಮಗಳನ್ನ ನೋಡ್ಕೊತಾರೆ ನಾನು ಕೆಲ್ಸಕ್ಕೆ ಬಿಟ್ಟು ಹೋದಾಗ. ನಮ್ಮ ಅಪ್ಪ ಅಮ್ಮನೂ ಅಷ್ಟೇ ನಾನು ಕೇಳ್ದಂಗೆ ಮದುವೆ ಮಾಡಿಕೊಟ್ರು. ಅದನ್ನೆಲ್ಲ ನೆನೆಸ್ಕೊಂಡಾಗ ನಂಗೆ ತುಂಬ ಬೇಜಾರಾಗುತ್ತೆ. ಬಟ್ ಇಟ್ಸ್ ಓಕೆ, ಎಲ್ಲ ಟೈಮ್ ಅಲ್ವಾ, ಏನೂ ಮಾಡೋಕ್ಕಾಗಲ್ಲ. ಅಷ್ಟೇ ಹೇಳ್ತಾ, ಇದು ನಿಜವಾಗ್ಲೂ 24 ಇಯರ್ಸ್ ಆಯಿತು ಈ ಅಂಬ್ರೆಲಾ ತಗೊಂಡು. ಇನ್ನೂ ವರ್ಕಿಂಗಲ್ಲಿದೆ ನೋಡಿ. ನನ್ನ ತಲೆ ಮತ್ತು ಭುಜಾನು ಹಿಡಿಸಲ್ಲ ಅನಿಸುತ್ತೆ. ನನ್ನ ಮಗಳಿಗೂ ಕೊಟ್ಟಿಲ್ಲ ನಾನು. ನನ್ನ ಮಗಳು ಎತ್ಕೊಂಡು ಆಟಾಡ್ತೀನಿ ಅಂತ ಹೇಳಿದ್ರು ಕೊಟ್ಟಿಲ್ಲ ನಾನು ಅವಳಿಗೆ ಅಂತಲೇ ಫಸ್ಟ್ ಕ್ರೈಯಿಂದ ಬೇರೆ ಅಂಬ್ರೆಲಾ ಮಾಡಿ ಆರ್ಡ್ರ್ ಮಾಡಿ ಕೊಟ್ಬಿಟ್ಟಿದ್ದೀನಿ. ಅವಳ ಬರ್ಡೇ ಇತ್ತಲ್ಲ, ಆವಾಗ ಅವಳಿಗೆ 6 ಇಯರ್ಸ್ ಕಂಪ್ಲೀಟ್ ಆಗುತ್ತೆ ಅಂತೇಳಿ 6 ಗಿಫ್ಟ್ಸ್ ಕೊಟ್ಟೆ ನಾನು. ಸೊ ಆವಾಗ ಅಂಬ್ರೆಲಾನು ಒಂದು ಇನ್ಕ್ಲೂಡ್ ಮಾಡಿ ಕೊಟ್ಟಿದ್ದೀನಿ. ಅವಳಿಗೂ ಟಚ್ ಮಾಡೋಕ್ಕೆ ಬಿಟ್ಟಿಲ್ಲ ಈ ಅಂಬ್ರೆಲಾನ, ಹಂಗೆ ಇಟ್ಕೊಂಡಿದ್ದೀನಿ ನಾನು. ಸಾರಿ, ತುಂಬ ಎಮೋಷ್ನಲ್ ಅದೇ. ಯಾಕಂತಂದರೆ ನಮ್ಮ ಅಪ್ಪ ಅಮ್ಮನ ವಿಷಯ ಆ ಥರ ಎಲ್ಲ ಬಂತು ಅಂದರೆ ನನಗೆ ಯಾಕೋ ಗೊತ್ತಿಲ್ಲ, ತುಂಬ ಎಮೋಷನ್ಸ್ ಆಗಿಬಿಡ್ತೀನಿ. ಎಲ್ಲ ಹೆಣ್ಮಕ್ಳು ಹಂಗೆ ಅಲ್ವಾ, ಮದುವೆ ಆಗಿ ಬಂದಮೇಲೆ ತವ್ರ ಮನೆ ಅಂತಂದರೆ ಅದೇ ಸಪ್ರೇಟ್ ಫೀಲಿಂಗ್ ಇರುತ್ತೆ. ಇನ್ಕ್ಲೂಡಿಂಗ್ ಯಾರಿಗೆ ಇರ್ಬೋದು, ಅದು ಇದ್ದೇ ಇರುತ್ತೆ. ಸೊ ಅದೇ ಥರ ನಾನು ಅಷ್ಟೇ. ನಾನು ಎಲ್ಲೋ ಇದ್ದೆ ಎಲ್ಲೋ ಹೋದೆ. ಇದೆರಡು ಬಾಟಲ್ಲು ಮತ್ತು ಆ ಕಪ್ ಎಳೆದ್ಮೇಲೆ ಅದನ್ನು ತಗೊಂಡೆ. ಅದಾದಮೇಲೆ ನನ್ನ ಮಗಳಿಗೆ ಟವಲ್ ಇದೆಯಲ್ಲ, ಆ ಟವಲ್ ಸ್ವಲ್ಪ ಹಳೇದಾಗಿತ್ತು,
ಅದಕ್ಕೋಸ್ಕರ ನಾನು ಆಲ್ರೆಡಿ ಎಲ್ಲಿ ಲೂಲು ಮಾನಲ್ಲಿ ತಂದಿದ್ದು ಅನ್ಸುತ್ತೆ, ಒಂದು 3 ಟವಲ್ಸ್ ತಂದಿದ್ದೆ ಅವಳಿಗೆ. 2 ಡೇಸ್ ಒನ್ಸ್ ಅಂತ ಹೇಳಿ ಚೇಂಜ್ ಮಾಡೋದಕ್ಕೆ ಅಂತ 6 ಡೇಸಿಗೆ. ಇವಾಗ ಡಿ ಮಾರ್ಟಲ್ಲಿ ಈ ಟವಲ್ ತೊಗೊಬಂದೆ. 199 ರುಪೀಸ್ ಕೊಟ್ಟೆ ಇದಕ್ಕೆ ನಾನು. ತುಂಬ ಚೆನ್ನಾಗಿದೆ, ನೋಡ್ತಾ ಇರ್ಬೋದು ನೀವು. ಕಾರ್ಟೂನ್ಸ್ ಎಲ್ಲ ಇದೆ, ಅವಳಿಗೆ ತುಂಬ ಇಷ್ಟ ಆಗ್ಬೋದು. ಪೇಪಾ ಪಿಗ್ಗು ಅದೆಲ್ಲ ಕಾರ್ಟೂನ್ಸ್ ನೋಡ್ತಾ ಇರ್ತಾಳಲ್ವ. ಹೌಸು, ಫ್ಲವರ್ಸು ಎಲ್ಲ ಇದೆ. ಇದೊಂದು ಮತ್ತು ಸೇಮ್ ಅದೇನೆ, ಪಿಂಕ್ ಒಂದು ಯೆಲ್ಲೋ ಕಲರ್ ಒಂದು ತಗೊಬಂದೆ. ಸೇಮ್ ಡಿಸೈನೇ, ಕಲರ್ ಚೇಂಜ್ ಇದೆ ಅಷ್ಟೇ. ಇದೆರಡು ಟವಲ್ಗೆ ನಾನು 199 200 ರುಪೀಸ್ ಕೊಟ್ಟೆ. ನಾವು ಒನ್ಸಿನೇ ಒಯ್ಲ್ ತಗೊಳ್ಳೋದಲ್ವಾ. ಆಲ್ಮೋಸ್ಟ್ ನಾನು ಲೂಲು ಮಾಲ್ ತಂದು ಒಂದು 2-3 ಇಯರ್ಸ್ ಬ್ಯಾಕ್ ಅನ್ಸುತ್ತೆ. ಇನ್ನೂ ಯೂಸ್ ಮಾಡ್ತಾ ಇದ್ದೀವಿ, ಚೆನ್ನಾಗಿದೆ ತುಂಬ ಕ್ವಾಲಿಟಿ. ಅದಕ್ಕೋಸ್ಕರ 2 ಟವಲ್ ತಂದ್ಬಿಟ್ಟು ಅವಳಿಗೆ ಸಪ್ರೇಟ್ ಟವಲ್ ತಗೊಂಡ್ಬಿಡ್ತೀನಿ ನಾನು. ನಾವಿಬ್ರು ಯೂಸ್ ಮಾಡೋ ಅಂಥ ಟವಲ್ ಅವಳಿಗೆ ಕೊಡಲ್ಲ, ಮಕ್ಕಳಲ್ವಾ, ಅದಕ್ಕೆ. ಅದಾದಮೇಲೆ ನಾವು ಹೋಗಿದ್ದು ಬ್ಯಾಂಗಲ್ ಸ್ಟೋರಿಗೆ. ಬ್ಯಾಂಗಲ್ ಸ್ಟೋರಲ್ಲಿ ಹೋಗಿ ನನ್ನ ಮಗಳಿಗೆ ಸ್ಕೂಲ್ಗೆ ಹಾಕೊಂಡು ಹೋಗೋದಕ್ಕೆ ಈ ಥರ ಪ್ಲೈನ್ ಹೇರ್ ಬ್ಯಾಂಡ್ಸ್ ಬೇಕಾಗಿತ್ತು. ಸೊ ಅದಕ್ಕೆ ಇದೊಂದು ಚಿಕ್ಕ ಹೇರ್ ಬ್ಯಾಂಡು ಮತ್ತು ಒಂದು ಸ್ವಲ್ಪ ದೊಡ್ಡದು ಸ್ಟ್ರೈಪ್ ದೊಡ್ಡದಿರೋದೊಂದು ಮತ್ತು ಸ್ಟ್ರೈಪ್ ಚಿಕ್ಕದಿರೋದೊಂದು 2 ಹೇರ್ ಬ್ಯಾಂಡ್ ತೊಗೊಬಂದೆ. ಬ್ಯಾಂಗಲ್ಸು ನಾನು ಆ್ಯಕ್ಚುಲಿ ದೇವರಿಗೆ ಕಾಸ್ಟ್ಲಿ ಇರೋದೇನೋ ತಗೊಂಡೆ. ಮೀನ್ಸ್ ಕಾಸ್ಟ್ಲಿ ಅಂದರೆ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು, ಆ ಥರ. ಕಾಸ್ಟ್ಲಿ ಅಂದರೆ ನಾನೇನು ಅಷ್ಟೊಂದು ಕೋಟ್ಯಾಧೀಶ್ವರಿ ಅಲ್ಲ, ಅಷ್ಟೊಂದು ಕಾಸ್ಟ್ಲಿ ಇದೆಲ್ಲ ತರೋದಕ್ಕೆ. ಅದು ದೇವ್ರು ಅದೇ ಥರ ಕೊಡಲಿ, ಆವಾಗ ಮಾಡೋಣಂತೆ ಅಲ್ವಾ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಶಕ್ತಿ ಮೀರಿ ಮಾಡೋಕ್ಕಾಗಲ್ಲ ಅಲ್ವಾ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡಬೇಕು ಅಂತ ಹೇಳ್ತಾರೆ ದೇವರಿಗೆ. ಸೊ ಅದಕ್ಕೋಸ್ಕರ ತಗೊಬಂದೆ. ನೋಡ್ತಾ ಇರ್ಬೋದು ನೀವು, ಗ್ರೀನ್ ಪ್ಲಸ್ ಕ್ರೀಮ್ ಕಲರು. ನಾನು ದೇವರಿಗೆ ಸೀರೆ ತಂದಿರೋದು ಇದೇ ಕಲರ್ ಅಲ್ವಾ, ಸೊ ಅದಕ್ಕೆ ಅದೇ ತಗೊಂಡೆ. ಎನಿವೇಸ್ ಇದನ್ನ ನೆಕ್ಸ್ಟ್ ಇಯರ್ ನಾನೇ ವೇರ್ ಮಾಡೋದು, ಅದಕ್ಕೋಸ್ಕರ ಕಾಸ್ಟ್ಲಿದೆ ತಗೊಬಂದೆ ದೇವರಿಗೆ. ಇಲ್ಲ ಅಂದ್ರೂ ನಾನು ಲಾಸ್ಟ್ ಇಯರ್ ಅಷ್ಟೇ ನಾನು ಹಾಕೊಳ್ಳದೆ ಇರಲಿ, ಇರೋದ್ರಲ್ಲಿ ಚೆನ್ನಾಗಿ ಕೊಡಬೇಕು. ಮುತ್ತೈದೆಯರ್ಗೂ ಅಷ್ಟೇ ಇರೋದ್ರಲ್ಲಿ ಚೆನ್ನಾಗಿ ಕೊಡಬೇಕು, ಆ ಥರ ಥಿಂಕ್ ಮಾಡೋಳು ನಾನು. ಇನ್ನು ಮುತ್ತೈದೆಯರ್ಗೂ ಕೊಡೋದಕ್ಕೆ ರಿಟರ್ನ್ ಗಿಫ್ಟ್ಸು ಅದೆಲ್ಲ ಆರ್ಡ್ರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು, ಯಾಕಂದರೆ ಅವರು ಖುಷಿಯಿಂದ ಬ್ಲೆಸ್ ಮಾಡಿ ಹೋದರೆ ಮನೇಲಿ ತುಂಬ ಸುಖ ಶಾಂತಿ ಮತ್ತು ಧನಲಕ್ಷ್ಮಿ ಎಲ್ಲ ತುಂಬ ಒಲ್ದು ಬರ್ತಾರಂತೆ. ಅದಕ್ಕೋಸ್ಕರ ನೋಡೋಣ ಏನಾಗುತ್ತೆ ಅಂತೇಳಿ. ತಾಯಿ ಒಳ್ಳೇದು ಮಾಡಿ ಎಲ್ಲ ಒಳ್ಳೇದಾಯ್ತು ಅಂತಂದರೆ ಎಲ್ಲ ಥರ ಮಾಡೋಣ ಅಂತ ನನಗೂ ಆಸೆ ಇದೆ. ಈ ಬಳೆ ಗ್ರೀನ್ ಕಲರ್ ಇದೆಯಲ್ಲ, ಬಾಟಲ್ ಗ್ರೀನ್ ಪ್ಲಸ್ ಕ್ರೀಮ್ ಕಲರೇನೆ ನನ್ನ ಸ್ಯಾರಿ ಇರೋದು. ಸೊ ಅದಕ್ಕೆ ಅದೇ ಥರದ್ದು ತಗೊಂಡೆ. ಪ್ಲಸ್ ಗೋಲ್ಡ್ ಕಲರ್ ಡಾಟ್ ಬಂದಿದೆ. ಈ ಬ್ಯಾಂಗಲ್ಸ್ಗೆ ಪರ್ ಡಜನ್ಗೆ 100 ರುಪೀಸ್ ಆಯಿತು. ನಾನು 2 ಡಜನ್ ತಗೊಬಂದೆ, ಯಾಕಂದರೆ 2 ಕಡೆಗೆ ಹಾಕ್ಬೇಕಲ್ಲ ಲಕ್ಷ್ಮಿಗೆ, ಅದಕ್ಕೋಸ್ಕರ. ನಾನು ಡೆಕೋರೇಷನ್ಗೆ ಏನೆಲ್ಲ ರೆಡಿ ಮಾಡ್ಕೊತೀನಿ ಅದ್ರ ವಿಡಿಯೋನೂ ಹಾಕ್ತೀನಿ ಲಕ್ಷ್ಮಿ ಹಬ್ಬದಲ್ಲಿ. ಅದನ್ನು ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಮತ್ತು ಅದಾದಮೇಲೆ ಡೆಕೋರೇಷನ್ ಅಲ್ಲದೆ ನೆಕ್ಸ್ಟು ಏನೆಲ್ಲ ಐಟಮ್ಸ್ ತಂದು ಇಟ್ಕೊಂಡಿದ್ದೀನಿ ಅಂತಲೂ ತೋರಿಸ್ತೀನಿ. ಅದೇ ಸಪ್ರೇಟ್ ವ್ಲಾಗ್ ಮಾಡ್ತೀನಿ ನಾನು, ಯಾಕಂದರೆ ಎಲ್ಲ ಮೇಲಿದೆ ತೆಗೆಸ್ಕೋಬೇಕು. ಅದೆಲ್ಲ ಸಪ್ರೇಟು ಒಂದು ಸಂಡೇ ಇದ್ದಾಗ ತೆಗೆಸ್ಕೋಬೇಕು. ಆಲ್ರೆಡಿ ಸಂಡೇ ಇದ್ದಾಗ ನನಗಂತೂ ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಿಜವಾಗ್ಲೂ ಹೆಂಗೆ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಯಾಕಂದರೆ ಎಲ್ಲರೂ ಅನ್ಕೊತೀವಿ ಜನರಲ್ ಶಿಫ್ಟ್ ಇದ್ದರೆ ತುಂಬ ಈಸಿ, ಕೆಲಸ ಎಲ್ಲ ಆರಾಮಾಗುತ್ತೆ ಅಂತೇಳಿ. ನಿಜವಾಗ್ಲೂ ದೇವ್ರೆ ತುಂಬ ಕಷ್ಟ. ಏನಂತಂದರೆ ವೀಕ್ ಡೇಸ್ ಎಲ್ಲ ವರ್ಕೂ ಸಂಡೇಲೇ ಬರುತ್ತೆ. ಸೊ ಎಲ್ಲ ವರ್ಕೂ ಫಿನಿಶ್ ಮಾಡ್ಕೋಬೇಕು ಅಂದರೆ ತುಂಬ ಕಷ್ಟ ಇರುತ್ತೆ. ಬಾತ್ರೂಮ್ ತೊಳೆಯೋದಿರ್ಬೋದು, ಮನೆ ಕ್ಲೀನ್ ಮಾಡ್ಕೊಳ್ಳೋದಿರ್ಬೋದು. ನಾನು ಆ್ಯಕ್ಚುಲಿ ಯಾವಾಗಲೂ ಏನು ಮಾಡ್ತೀನಿ ಅಂದರೆ ವಿಂಡೋಸ್ ಎಲ್ಲ ಪ್ರತಿ ವಾರ ಕ್ಲೀನ್ ಮಾಡ್ಕೊತೀನಿ. ನಮ್ದೊಂಥರ ಸ್ಲೈಡಿಂಗ್ ವಿಂಡೋ ಇರೋದ್ರಿಂದ ಫುಲ್ ಅದು ವೈಟ್ ಕಲರ್ ಇದೆ. ಡಸ್ಟ್ ಆದರೆ ಮತ್ತು ನಾವು ರೂಮಲ್ಲೆಲ್ಲ ಡಸ್ಟ್ ಆಗಿ ಅಲರ್ಜಿ ಥರ ಆಗುತ್ತೆ ನಮ್ಮ ಹಸ್ಬೆಂಡ್ಗೆ. ಸೊ ಅದಕ್ಕೋಸ್ಕರ ಕೋಲ್ಡ್ ಆಗೋದು ಅದೆಲ್ಲ ಜಾಸ್ತಿ. ಈಗ ನಾನು ತುಂಬ ಸೆನ್ಸಿಟಿವ್ ಆಗಿಬಿಟ್ಟಿದ್ದೀನಿ, ಸ್ವಲ್ಪ ಡಸ್ಟ್ ಹೋದ್ರೂ ಕೋಲ್ಡ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ವೀಕ್ಲಿ ಒನ್ಸ್ ಅಥವಾ ಟ್ವೈಸ್ ಏನಾದರೂ ಆದರೆ ರಜದಲ್ಲಿದ್ದರೆ ನಾನು ಮಿಡ್ಲಲ್ಲಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಅದು 2 ಡಜನ್ ತೊಗೊಬಂದೆ. ಮತ್ತು ನನಗೆ ಬಳೆ ಬೇಕಾಗಿತ್ತು. ನಾನು ಬಳೆ ತುಟ್ಕೋಬೇಕಲ್ಲ, ಗಾಜಿನ ಬಳೆ, ಮೆಟಲ್ಸ್ ಬಳೆ ಎಲ್ಲ ನಂಗೆ ಹಾಕೋಕೆ ಇಷ್ಟ. ಬಟ್ ಹಬ್ಬಕ್ಕೆಲ್ಲ ಗಾಜಿನ ಬಳೆನೇ ಇಷ್ಟ. ಸೌಂಡ್ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಪೂಜೆ ಮಾಡ್ತಾ ಇದ್ರೆ ಲಕ್ಷ್ಮಿ ಹಬ್ಬದಲ್ಲಿ ತುಂಬ ಚೆನ್ನಾಗಿರುತ್ತಲ್ಲ, ಮನಸ್ಸಿಗೆ ಶಾಂತಿ ಸಿಗುತ್ತೆ ನನಗಂತೂ. ಅದಕ್ಕೆ ನೋಡ್ತಾ ಇರ್ಬೋದು ಈ ಥರ ಎಲ್ಲ ಕಲರು. ಇದಕ್ಕೆ ಮಧ್ಯ ಡಾಟ್ ಮಿಂಚ್ ಬಂದಿದೆ. ಅದು 2 ಡಜನ್ ತೊಗೊಂಡೆ. ಈ ಕಲರ್ ನಂದು. ಆ್ಯಕ್ಚುಲಿ ನಾನು ಈ ಕಲರ್ ಇರಲೇ ಇಲ್ಲ, ಪ್ಲೇನ್ ತೊಗೋಬೇಕು. ಗ್ರೀನು ಅಥವಾ ರೆಡ್ ತೊಗೊಂಡು ನಾನು ಗೋಲ್ಡ್ ಸೈಡ್ ಬ್ಯಾಂಗಲ್ ತಂದಿದ್ದೆ ಭವಾನಿ ಕಂಗನ್ಸಲ್ಲಿ, ನೀವು ನೋಡಿದಿರ ಅನಿಸುತ್ತೆ. ಚಿಕ್ಕಪೇಟೆ ಶಾಪಿಂಗ್ ಅಂತ ಹೋಗಿದ್ದೀನಿ, ಅದರದ್ದು ಏನೆಲ್ಲ ತಂದೆ ಅಂತ ಹಾಕಿದ್ದೀನಲ್ಲ ಅದರಲ್ಲಿ ಹಾಕಿದ್ದೀನಿ. ಸೊ ಆ ಬ್ಯಾಂಗಲ್ಗೆ ಹಾಕೊಳ್ಳೋದಕ್ಕೆ ಪ್ಲೇನ್ ಬಳೆ ತೊಗೋಬೇಕು ಅಂದ್ಕೊಂಡಿದ್ದೆ. ಬೇಡ ಅಂಥೇಳಿ ಲಾಸ್ಟಲ್ಲಿ ಇರಲಿ ಅಂತೇಳಿ ಇದೇ ತೊಗೊಂಡೆ, ಮ್ಯಾಚ್ ಆಗಲ್ಲ ಅಂತ ಅಂದ್ಕೊಂಡು. ಬಟ್ ಅದು ಏನಿತ್ತು ಅಂತಂದರೆ ರೆಡ್ ಕಲರ್ ಚೂಸ್ ಮಾಡ್ಕೊಂಡಿದ್ದೆ. ತುಂಬ ಇಷ್ಟ ನನಗೆ ರೆಡ್ಡು ಗ್ರೀನ್ ಬಳೆ ಹಾಕೊಬೇಕು ಅಂತ.
ಬಟ್ ಅದು ಒಂದೊಂದು ಸೈಡು ಒಂದೊಂದು ಕಲರ್ ಕಾಣಿಸ್ತಾ ಇತ್ತು ರೆಡ್ಡು. ಅದು ಸರಿ ಬರಲ್ಲ ಅಂತೇಳಿ ತಗೊಂಡಿಲ್ಲ. ನೋಡೋಣ, ನೆಕ್ಸ್ಟ್ ಬ್ಯಾಂಗಲ್ ಸ್ಟೋರ್ ಹೋಗೋ ಐಡಿಯಾ ಇದೆ ಮತ್ತೆ. ಅವಾಗೇನಾದರೂ ಹೋದರೆ ತಗೊತೀನಿ. ಮತ್ತು ಈ ಗ್ರೀನ್ ಬ್ಯಾಂಗಲ್ಲು ಚಮ್ಕಿ ಥರ ಒಂದಿದೆ. ಇದು ಮುತ್ತೈದರು ಬರ್ತಾರಲ್ಲ ಅವರು ಕೊಡೋದಕ್ಕೆ ಅಂತ ಹೇಳಿ ತಗೊಂಡೆ. ನನ್ನ ಹತ್ರ ಆಲ್ರೆಡಿ ಪ್ಲೈನ್ ಬ್ಯಾಂಗಲ್ ಲಾಸ್ಟ್ ಮಂತ್ ಇಲ್ಲ ಚೆನ್ನಾಗಿರೋ ಬ್ಯಾಂಗಲ್ಲೇ ವೆಲ್ವೆಟ್ ಡಿಸೈನ್ ಬಂದಿರುತ್ತಲ್ಲ ಆ ಬ್ಯಾಂಗಲ್ಸು ಇತ್ತು, ಕಟ್ಟಿರೋದೇನೆ ಲಾಸ್ಟ್ ಇಯರ್ ಯೂಸ್ ಮಾಡದೇ ಇರೋದು. ಬಟ್ ಆದ್ರೂ ಹೊಸ್ದಾಗೆ ತಗೊಂಡೋಗೋಣ ಅಂತೇಳಿ ತಗೊಬಂದೆ. ಇದು ಈ ಬ್ಯಾಂಗಲ್ಗೆ ಮುತ್ತೈದೆ ತಂದಿದ್ದೀನಲ್ಲ ಆ ಬ್ಯಾಂಗಲ್ ಮತ್ತು ನಂದು ಯೆಲ್ಲೋ ಕಲರ್ ತೋರಿಸಿದ್ರೆ ಅದೆರಡಕ್ಕೂ 30 ರೂಪೀಸ್ ಪರ್ ಡಜನ್ನು. ನಾನು ಒಂದು 4-5 ಡಜನ್ ತಗೊಂಡೆ ಅಂತ ಅನಿಸುತ್ತೆ. ನನಗೆ ಮಾತ್ರ 2 ಡಜನ್ ತಗೊಂಡೆ. ಇನ್ನು ಮುತ್ತೈದೆರು ಕೊಡೋದಕ್ಕೆಲ್ಲ ಒಂದು 5 ಡಜನ್ ತಗೊಂಡೆ. ಇದು ನೋಡ್ತಾ ಇರ್ಬೋದು ಪಿಸ್ತಾ ಗ್ರೀನು ಬ್ಯಾಂಗಲು ನನ್ನ ಮಗಳಿಗೆ ತಗೊಬಂದೆ 1 ಡಜನ್ನು. ಅವಳು ಹಾಕೊಳ್ಳಲ್ಲ, ಬಟ್ ಆದ್ರೂ ಹಬ್ಬದ ದಿನ ಸ್ವಲ್ಪ ಹೊತ್ತಾದ್ರೂ ಹಾಕೊಳ್ಳಿ ಅನ್ನೋ ಖುಷಿ ನನಗೆ. ನೋಡೋಣ ಹಾಕೊಂತಾಳೆ ಏನು. ನಾನು ಅದ್ರ ಜೊತೆ ಇನ್ನೊಂದು ತೋರಿಸ್ಬೇಕು. ಅದೇನಂತಂದ್ರೆ ಬ್ಯಾಂಗಲ್ ತಂದಿದ್ದೀನಿ ಪಿಸ್ತಾ ಗ್ರೀನು, ಅದು ಈ ಡ್ರೆಸ್ಗೆನೆ. ನೋಡ್ತಾ ಇರ್ಬೋದು, ಇದು ನಾನು ಮಿಂತ್ರಾದಲ್ಲಿ ತಗೊಂಡಿರೋವಂಥ ಡ್ರೆಸ್ಸು. ನನ್ನ ಮಗಳಿಗೆ ಲೆಹಂಗಾ ಥರ ಇದೆ. ಈ ಎಂಬ್ರಾಯ್ಡ್ರಿ ಡಿಸೈನ್ ಇರ್ಬೋದು ಎಲ್ಲನೂ ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ಬರುತ್ತೆ ಅಂತೇಳಿ. ಅಲ್ಲಿ ರಿವ್ಯೂಸ್ದೆಲ್ಲ ಹಾಕಿದಾರಲ್ಲ ಫೋಟೋಸು, ಅದರಲ್ಲಿ ರೆಕಮೆಂಡೇಶನ್ ಫೋಟೋಸು ರಿವ್ಯೂಸ್ ಇರ್ಬೋದು, ಅದರಲ್ಲೆಲ್ಲ ಮಕ್ಳು ಹಾಕೊಂಡಿದ್ರು. ಅದನ್ನ ನೋಡ್ಬಿಟ್ಟು ಯಾರೋ ಒಬ್ಬೊಬ್ರಿಗೆ ಆ ಥರ ಸಿಗುತ್ತೆ ಅನಿಸುತ್ತೆ, ನಮಗೆ ಬರಲ್ಲ ಆ ಥರ ಅಂದ್ಕೊಂಡಿದ್ದೆ. ಬಟ್ ನೋಡ್ತಾ ಇರ್ಬೋದು, ಇದು ಟಾಪು, ಇದಕ್ಕೆ ಫ್ರಿಲ್ಸ್ ಥರ ಈ ಥರ ಪ್ಲೇನ್ದು ಇದ್ರಲ್ಲಿ ಕೊಟ್ಟಿದ್ದಾರೆ. ಸಾಫ್ಟಾಗೇ ಇದೆ ಇದನ್ನು. ಬಟ್ ಆದ್ರೂ ಅವಳು ನಾನು ಮೊನ್ನೆ ಟ್ರಯಲ್ ನೋಡಿದಾಗ್ಲೇ ಅಮ್ಮ ಚುಚ್ತಾ ಇದೆ ಅಂತ ಹೇಳ್ತಿದ್ಲು. ಸೊ ಒಂದು ಬನಿಯನ್ ಏನಾದರೂ ಹಾಕ್ಸ್ಬೇಕು ಅವಳಿಗೆ. ಹಿಂದೆ ಈ ಥರ ಹುಕ್ ಬಂದಿದೆ, ಈ ಥರ ಹುಕ್ಸು ಲೈನ್ಗೂ ತುಂಬ ಇಷ್ಟ ಆಯಿತು ನನಗೆ. ಅವಳಿಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಕಲರ್ ಹಾಕಿದೆ ಡ್ರೆಸ್ಸು. ಇದಕ್ಕೆ ಬೆಳಿಗ್ಗೆ ಒಂದು ಡ್ರೆಸ್ ಹಾಕೋಬೇಕಲ್ಲ, ನಾವು ಕುಂಕುಮಕ್ಕೆ ಬೇಕಾದರೆ ಗ್ರ್ಯಾಂಡ್ ಹಾಕ್ಲೇಬೇಕು ಅವಳಿಗೆ. ಯಾಕಂದರೆ ಕುಂಕುಮಕ್ಕೆ ಮನೆಗೆಲ್ಲ ಹೋಗ್ತೀವಿ, ಬೇರೆಯವ್ರ ಮನೆಗೆಲ್ಲ. ಅವಾಗ ನನ್ನ ಮಗಳು ಯಾವುದ್ರಲ್ಲೂ ಕಡಿಮೆ ಕಾಣಿಸ್ಬಾರ್ದಲ್ಲ, ಅದಕ್ಕೋಸ್ಕರ ಬೆಳಗ್ಗೆ ಈ ಡ್ರೆಸ್ ಸಿಂಪಲ್ ಆಗಿರೋ ಡ್ರೆಸ್ ಹಾಕೋಣ ಅಂತೇಳಿ ತಂದಿದ್ದು. ಈ ಡ್ರೆಸ್ಸಿಗೆ ನೋಡ್ತಾ ಇರ್ಬೋದು ನೀವು, ನಾನು ಕೊಟ್ಟಿದ್ದು 569 ರೂಪೀಸ್ ಅಷ್ಟೇ. 569 ಕೊಟ್ಟೆ ಈ ಡ್ರೆಸ್ಗೆ ನಾನು. ತುಂಬ ಚೆನ್ನಾಗಿದೆ ನಿಜವಾಗ್ಲೂ, ನನಗಂತೂ ತುಂಬ ಇಷ್ಟ ಆಯಿತು. ನಾನೇನಾದರೂ ಚಿಕ್ಕವಳಾಗಿದ್ರೆ ನಿಜ ಎಲ್ಲ ಥರ ಡ್ರೆಸ್ ವೇರ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡ್ಕೊತಿದ್ದೆ ಅನಿಸುತ್ತೆ. ತುಂಬ ವೆರೈಟಿ ಇದೆ ಮಿಂತ್ರದಲ್ಲಿ ಕಲೆಕ್ಷನ್ಸು. ಇದರಲ್ಲಿ ತುಂಬ ಕಲರ್ಸ್ ಇದೆ, ತುಂಬ ವೆರೈಟಿ ಆಫ್ ಕಲರ್ಸ್ ಇತ್ತು. ಬಟ್ ನನ್ನ ಮಗಳಿಗೆ ಈ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಈ ಕಲರ್ ತಗೊಂಡೆ ನಾನು. ಇದೊಂದು ಡ್ರೆಸ್ ಆರ್ಡರ್ ಮಾಡ್ಕೊಂಡೆ ಅವಳಿಗೆ. ಯಾಕಂದರೆ ಬೆಳಿಗ್ಗೆ ನಾವೆಲ್ಲ ಪೂಜೆಗೆ ಅದಕ್ಕೆಲ್ಲ ಹೊಸ ಬಟನ್ ಹಾಕೊಂಡಿರ್ತೀವಲ್ವ, ನನ್ನ ಮಗಳು ಹಾಕೊಳ್ಳಿ ಅಂತೇಳಿ. ಅಪ್ಪ ಮೇನ್ ರೀಸನ್ ಈ ಡ್ರೆಸ್ ತಗೊಳ್ಳೋದಕ್ಕೆ ಅಂದರೆ ಈ ಕಲರೇ ಮ್ಯಾಚಿಂಗ್. ನನಗೆ, ನಮ್ಮ ಹಸ್ಬೆಂಡ್ಗೆ, ನನ್ನ ಮಗಳಿಗೆ 3 ಜನದ್ದು ಒಂದೇ ಮ್ಯಾಚಿಂಗ್ ಔಟ್ಫಿಟ್ ಇರುತ್ತೆ ವರಮಹಾಲಕ್ಷ್ಮಿ ಹಬ್ಬದ ದಿನ. ಸೊ ಅದಕ್ಕೋಸ್ಕರ ಇದನ್ನು ತಗೊಂಡಿದ್ದು. ಆಲ್ರೆಡಿ ನಮ್ಮ ಹಸ್ಬೆಂಡ್ದು ಪಂಚೆ ಶರ್ಟು ಎಲ್ಲ ತೋರಿಸಿದ್ದೀನಿ, ನೋಡಿರ್ಬೋದು ನೀವು. ಒಂದು ವಿಡಿಯೋ ಹಾಕಿದ್ದೀನಿ ನಾನು ಅದರಲ್ಲಿ. ನಂದು ಸೀರೆನೂ ಪೀಚ್ ಕಲರ್ ಬರುತ್ತೆ, ಸ್ವಲ್ಪ ಪಿಸ್ತಾ ಗ್ರೀನು ವಿತ್ ಆರೆಂಜ್ ಇದೆ. ಸೊ ಇದು ನನ್ನ ಮಗಳದಕ್ಕೂ 3 ಜನಕ್ಕೂ ಮ್ಯಾಚ್ ಆಗುತ್ತೆ ಅಂತೇಳಿ ಈ ಡ್ರೆಸ್ ತಗೊಂಡಿದ್ದು. ಇದಿಷ್ಟಾಗಿತ್ತು ಇವತ್ತಿನ ಶಾಪಿಂಗ್ ವಿಡಿಯೋ. ಡಿಮಾರ್ಟಲ್ಲಿ ಮತ್ತು ಬ್ಯಾಂಗಲ್ ಸ್ಟೋರಲ್ಲಿ ಏನೆಲ್ಲ ತಂದೆ ಅಂತ ಹೇಳಿ. ಇನ್ನೊಂದು ಗುಡ್ ನ್ಯೂಸ್ ಹೇಳ್ತೀನಿ ಅಂತ ಹೇಳಿದ್ದೆ. ಅದೇನಪ್ಪ ಅಂತ ಹೇಳಿದ್ರೆ, ನಾನು ಯೂಟ್ಯೂಬರ್ ಭೂಮಿಕಾ ಪ್ರಮೋದ್ ಅಂತ ಇದ್ದಾರಲ್ಲ, ಅವ್ರ ಹತ್ರ ಸ್ಯಾರಿ ಆರ್ಡರಿಂಗ್ ಮಾಡಿದ್ದೀನಿ. ಒಂದು 2 ಡೇಸ್ ಆಯಿತು ಅನಿಸುತ್ತೆ ಆರ್ಡರ್ ಮಾಡಿ. ನಾನು ಒಂದು 2 ಡೇಸ್ ಬ್ಯಾಕ್ ಆರ್ಡರ್ ಮಾಡೋಕ್ಕೂ ಮುಂಚೆ 2 ಡೇಸ್ ಬ್ಯಾಕೇ ಮೆಸೇಜ್ ಮಾಡಿದ್ದೆ ಅವ್ರಿಗೆ. ಎಲ್ಲನೂ ಅವ್ರದ್ದು ಎಷ್ಟು ಫಾಸ್ಟ್ ಸೆಲ್ಲಿಂಗ್ ಇದೆ ಅಂತಂದರೆ ಸ್ಯಾರಿಗಳೆಲ್ಲ ಇವಾಗ ಸ್ವಲ್ಪ ಹೊತ್ತು ಒಂದು 1 ಅವರಲ್ಲೇ ಸೆಲ್ ಆಗಿಬಿಡುತ್ತೆ ಅನಿಸುತ್ತೆ. ಅಷ್ಟೊಂದು ಬೇಗ ಸೋಲ್ಡ್ ಔಟ್ ಅಂತ ಬರ್ತಾಯಿತ್ತು. ಸೊ ಅವರನ್ನು ಮೆಸೇಜ್ ಮಾಡಿದೆ ನಾನು, ಅದಕ್ಕೆ ಸೋಲ್ಡ್ ಔಟ್ ಇದೆ ಅಂತ ಹೇಳಿದ್ರು. ಮತ್ತು ಮೊನ್ನೆ ವಿಡಿಯೋ ಹಾಕಿದ ತಕ್ಷಣವೇ ಆರ್ಡರ್ ಮಾಡಿ ಪೇಮೆಂಟ್ ಎಲ್ಲ ಆಗಿದೆ. ಆನ್ಲೈನ್ ಪೇಮೆಂಟನ್ನೇ ಮಾಡಿದ್ದೀನಿ. ಸ್ಯಾರಿ ಕಳಿಸ್ಕೊಳ್ತಾರೆ. ಐ ಹೋಪ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನ ಅವ್ರ ಬಗ್ಗೆ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕ್ತಾರೆ, ಅದೆಲ್ಲ ನೋಡಿ ಖುಷಿ ಆಗುತ್ತೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಅವರು ಎಫರ್ಟ್ ಆಗ್ತಾ ಇದ್ದಾರೆ ನಿಜವಾಗ್ಲೂ. ಒಂದು ಚಿಕ್ಕ ಮಗು ಇಟ್ಕೊಂಡು ಅಷ್ಟೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗೋದು ತುಂಬಾ ಕಷ್ಟ. ಆದರೂ 2 ಮಕ್ಕಳು, ಒಬ್ಬನು ಸ್ಕೂಲ್ ಗೋಯಿಂಗ್ ಇದ್ದಾನೆ, ಮತ್ತು ಒಂದು ಚಿಕ್ಕ ಮಗು ಮನೇಲೇ ಇರೋ ಮಗುನ ಮ್ಯಾನೇಜ್ ಮಾಡಿಕೊಂಡು ವರ್ಕ್ ಲೈಫ್ ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದಿದೆಯಲ್ಲ, ಮೀನ್ಸ್ ಎಕ್ಸ್ಟ್ರಾ ವರ್ಕು ಮತ್ತು ಮಗು ಎಲ್ಲನೂ ತುಂಬ ಕಷ್ಟ. ಅದು ನನಗೆ ಅವ್ರ ಬಗ್ಗೆ ತುಂಬ ಖುಷಿ ಆಗುತ್ತೆ ಹೇಳ್ಕೊಳ್ಳೋದಕ್ಕೆ. ಇದೇನೇ ಗುಡ್ ನ್ಯೂಸ್ ಅಂತ ಹೇಳಿದ್ದು ನಾನು. ಇನ್ನೊಂದು ಗುಡ್ ನ್ಯೂಸ್ ಏನಂತಂತಂದರೆ, ನೆಕ್ಸ್ಟ್ ಮಂತು ನಾನು ಊರಿಗೆ ಹೋಗ್ತಾ ಇದ್ದೀನಿ. ನಮ್ಮ ಊರಲ್ಲಿ ಮಠ ಓಪನಿಂಗ್ ಇದೆ. ಸೊ ಅದಕ್ಕೋಸ್ಕರ
ನಮ್ಮ ಅಪ್ಪ ಅಮ್ಮ ಬರೋದಕ್ಕೆ ಹೇಳಿದ್ದಾರೆ. ನೆಕ್ಸ್ಟ್ ಮಂತು ಡೇಟ್ ಇನ್ನೂ ಫಿಕ್ಸ್ ಆಗಿಲ್ಲ. ಫಿಕ್ಸ್ ಆದಮೇಲೆ ನಾನು ಹೋಗ್ತೀನಲ್ಲ, ಆ ವಿಡಿಯೋದಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಮಂತ್ ಊರಿಗೆ ಹೋಗ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಾಯಿದೆ ನಮ್ಮ ಅಪ್ಪ ಅಮ್ಮನ ಜೊತೆ ಸ್ವಲ್ಪ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಹೇಳಿ. ಆಲ್ಮೋಸ್ಟ್ 1.5 year ಆಯಿತು ಅನಿಸುತ್ತೆ ನಾನು ಊರಿಗೆ ಹೋಗಿ. ಬಟ್ ನಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ. ನಮ್ಮ ಅಪ್ಪ ಶಿವರಾತ್ರಿಲೂ ಬಂದಿದ್ದರು. ಆವಾಗ ಬಂದ್ರೂ ಸ್ವಲ್ಪ ಹೊತ್ತು ಇರ್ತಾರೆ ಮತ್ತೆ ಓಡೋಗ್ಬಿಡ್ತಾರೆ. ನನಗಂತೂ ಫುಲ್ ಬೇಜಾರಾಗುತ್ತೆ. ಅದಕ್ಕೋಸ್ಕರನೇ ಒಂದು 4-5 days ರಜೆ ತಗೋತಾ ಇದ್ದೀನಿ. ಇದ್ಬಿಟ್ಟು ಆರಾಮಾಗಿ ನಮ್ಮ ತೋಟ ಎಲ್ಲ ನೋಡಿಕೊಂಡು, ನಮ್ಮ ಅಪ್ಪ ತೋಟದಲ್ಲಿ ಬೆಳ್ಳುಳ್ಳಿ, ಆಲೂಗೆಡ್ಡೆ, ಜೋಳ ಎಲ್ಲ ಹಾಕಿದಾರಂತೆ. ಅದೆಲ್ಲ ನೋಡ್ಕೊಂಡು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮಗೂ ತೋರಿಸ್ತೀನಿ ಕೂಡ ನಮ್ಮ ತೋಟ ಎಲ್ಲ ಹೆಂಗಿದೆ, ನಮ್ಮ ಮನೆ ಹೆಂಗಿದೆ ಎಲ್ಲನೂ. ಮತ್ತು ನಮ್ಮ ಅಮ್ಮ ಕೈ ರುಚಿ ಅಡುಗೆ ಎಲ್ಲ ಹೆಂಗೆ ಮಾಡ್ತಾರೆ ಅದೆಲ್ಲನೂ ತೋರಿಸ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಐ ಹೋಪ್ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್. ಥ್ಯಾಂಕ್ ಯು ಎವ್ರಿ ಒನ್. ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್.